ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ಡಿಶ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಮಿಸಲ್ ಪಾವ್. ಇದು ಬಂದು ಮಹಾರಾಷ್ಟ್ರೀಯನ್ ಡಿಶ್ಶು. ಸೊ ಹೇಗೆ ಮಾಡೋದು, ಹೇಗೆ ಏನು ಅಂತ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ. ಈ ಒಂದು ರೆಸಿಪಿ ಬಂದು ಮಹಾರಾಷ್ಟ್ರ ಸೈಡಲ್ಲಿ ತುಂಬಾ ಫೇಮಸ್ ಆದ ರೆಸಿಪಿ. ಸೊ ನಾವು ಇದನ್ನು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನೋಡೋಣ. ಸೊ ನಾನಿಲ್ಲಿ ಮಾಡ್ತಾ ಇರೋ ರೆಸಿಪಿ ಬಂದು ಮಿಸಲ್ ಪಾವ್. ಸೊ ಈ ಮಿಸಲ್ ಪಾವ್ಗೆ ಬೇಕಾಗಿರೋಂಥ ಐಟಮ್ಸ್ ಏನಂದರೆ, ನಾವು ಮಟ್ಕಿ ಬರುತ್ತೆ ಅಲ್ವಾ, ಸೊ ಮಟ್ಕಿನ ಓವರ್ನೈಟ್ ನೆನೆಸಿ ಅದನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಪಾವ್ ಕೂಡ ತರಿಸಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಬೇಕಾಗಿರುವಂಥ ಮಿಸಲ್ ಪಾವ್ದು ಮಿಸಲ್ ಮಸಾಲ ಅಂತ ಸಿಗುತ್ತೆ, ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಕೂಡ ತರಿಸಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಮಟ್ಕಿ ಕಾಳನ್ನ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು 3 ರಿಂದ 4 ವಿಷಲ್ನ ಕೂಗಿಸಿ ಇಟ್ಕೊಂಡಿದ್ದೀನಿ ಸಾಫ್ಟ್ ಆಗೋ ಥರ. ಸೊ ಅದಾದಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ ಆದರೆ ಸಾಕಾಗುತ್ತೆ. ಇಲ್ಲಿ ನಾನು ಮಟ್ಕಿ ಕಾಳು ಏನು ಬೇಯಿಸ್ಕೊಂಡಿದೆ ಅದು ಬೆಂದಿದೆಯೋ ಇಲ್ವೋ ಅಂತ ನೋಡ್ಕೊತಾ ಇದ್ದೀನಿ. ಸೊ ಈ ರೀತಿ ಬೆಂದರೆ ಸಾಕಾಗುತ್ತೆ. ಸ್ವಲ್ಪ ಸಾಫ್ಟಾಗಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ತುಂಬಾ ಸಾಫ್ಟಾಗಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ನಾರ್ಮಲಾಗಿ ಇಷ್ಟು ಬೆಂದಿದ್ರೆ ಸಾಕು. ಸೊ ಇವಾಗ ಈರುಳ್ಳಿನ ನೀಟಾಗಿ ಈ ರೀತಿ ಸ್ವಲ್ಪ ಬ್ರೌನಿಷ್ ಬರೋ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಮಸಾಲ ಮಾಡ್ಕೋಬೇಕಾಗುತ್ತೆ, ಅಂದರೆ ಮಿಕ್ಸಿನಲ್ಲಿ ಒಂದು ಮಸಾಲ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಸಪ್ರೇಟಾಗಿ ಬೇಯಿಸಿ ತೆಗೆದಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಫಸ್ಟ್ ಈರುಳ್ಳಿನ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಅದಾದಮೇಲೆ 2 ರಿಂದ 3 ಟೊಮೊಟೊನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ಸೊ ಹಸಿಕಾಯಿ ಇದ್ರೂ ಕೂಡ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಅನ್ನೋ ಟೈಮ್ನಲ್ಲಿ ಅದನ್ನು ಕೂಡ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಏನೆಲ್ಲ ಹಾಕ್ಕೊಂಡಿದ್ದೀವೋ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಸೊ ನಾನಿಲ್ಲಿ ಸಪ್ರೇಟಾಗಿ ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೀನಿ. ಅಂದರೆ ಟೊಮೊಟೊ ಸಪ್ರೇಟಾಗಿ ಫ್ರೈ ಮಾಡಿಕೊಂಡೆ, ಈರುಳ್ಳಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡೆ, ಅವೆರಡೂ ಸಪ್ರೇಟಾಗಿ ಮಿಕ್ಸಿ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಇದು ಟೊಮೊಟೊ ಮಿಕ್ಸ್ಚರು, ಇದು ಬಂದು ಈರುಳ್ಳಿ ಏನಿದೆ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾವು ಮಿಸಲ್ ಅಂದರೆ ಏನು ನಾವು ಗ್ರೇವಿನ ಮಾಡ್ಕೊತೀವೋ ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಬಾಣಲೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಪುಲಾವ್ ಎಲೆ ಆಪ್ಷನಲ್ಲು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅಂದರೆ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಇದಕ್ಕೆ ನಾನು ಕಾಂದಾ ಲಸೂನ್ ಮಸಾಲ ಅಂತ ಸಿಗುತ್ತೆ. ಕಾಂದಾ ಲಸೂನ್ ಮಸಾಲ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಸಾಲ ಅಂತ ಸಿಗುತ್ತೆ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಕೂಟಿ ಲಾಲ್ ಪೌಡರ್ ಬರುತ್ತೆ, ಅಂದರೆ ಮೆಣಸಿನ್ಕಾಯಿ ಪೌಡರ್ ಬರುತ್ತೆ, ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ ಒಂದು 2 ಟೇಬಲ್ ಸ್ಪೂನ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಈರುಳ್ಳಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಟೊಮೊಟೊ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾವು ಇದನ್ನು ಕುದಿಸ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು. ಅಂದರೆ ಸೈಡಲ್ಲಿ ನಾವು ಏನು ಮಿಕ್ಸಿ ಮಾಡಿಟ್ಕೊಂಡಿದ್ವೋ ಅದರಲ್ಲೆಲ್ಲ ಸ್ವಲ್ಪ ಮಸಾಲ ಹಾಕಿ ಉಳ್ಕೊಂಬಿಟ್ಟಿರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಕಲಿಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಾವೇನು ಮಸಾಲ ಐಟಮ್ಸ್ ಇರುತ್ತೋ ಅದನ್ನು ನಾವು ಆದಷ್ಟು ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಲ್ಲ ಫಸ್ಟ್ ಮಸಾಲ ಇದು ರುಬ್ಬಿರೋಂಥ ಮಿಕ್ಸ್ಚರೆಲ್ಲ ಹಾಕ್ಬಿಟ್ಟು ಮೇಲ್ಗಡೆ ನಾವು ಖಾರದ ಪುಡಿ ಹಾಕ್ತೀವಿ, ಮೇಲ್ಗಡೆ ನಾವು ಮಸಾಲ ಹಾಕ್ತೀವಿ ಅಂದರೆ ಅಷ್ಟು ಟೇಸ್ಟು ಕೂಡ ಇರೋದಿಲ್ಲ, ಅಷ್ಟು ಕಲರ್ ಕೂಡ ಬರೋದಿಲ್ಲ. ಸೊ ಫಸ್ಟು ನಾವು ಎಣ್ಣೆನಲ್ಲೇ ಎಲ್ಲ ಮಸಾಲಗಳನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಅದಾದಮೇಲೆ ಈಗ ಸ್ವಲ್ಪ ನಾನು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಮೇಲ್ಗಡೆ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಎಣ್ಣೆ ಬಿಡೋ ಥರ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಸೈಡಲ್ಲೆಲ್ಲ, ಅಂದರೆ ಚೆನ್ನಾಗಿ ಬೆಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅರ್ಥ. ಅದಾದಮೇಲೆ ಸ್ವಲ್ಪ ನಾನು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಸೊ ತಣ್ಣೀರು ಹಾಕೋದಕ್ಕೆ ಹೋಗಬೇಡಿ, ಬಿಸಿ ನೀರನ್ನ ಹಾಕ್ಕೊಳ್ಳಿ, ಬೇಗನೂ ಕೂಡ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಆಗುತ್ತೆ. ಸೊ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ಮನೇಲಿ ಜನ ಎಷ್ಟಿದ್ದಾರೆ ಅದನ್ನು ನೋಡಿಕೊಂಡು ನಾವು ನೀರನ್ನ ಹಾಕ್ಕೊಂಡು ಅಳತೆ ಮಾಡ್ಕೋಬೋದು. ಸೊ ಇವಾಗ ನಾನಿಲ್ಲಿ ಒಂದು 4 ರಿಂದ 5 ಜನ ತಿನ್ನುವಷ್ಟು ಅಳತೆನಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ರೀತಿ ಆಗಿದೆ, ಸ್ವಲ್ಪ ತೆಳುವಾಗಿ ಆಗಿರುತ್ತೆ. ಯಾವಾಗ ನಾವು ಕಾಳುಗಳನ್ನ ಸೇರಿಸ್ತೀವೋ ಅವಾಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸೊ ಈ ಸ್ಟೇಜ್ನಲ್ಲಿ ನೀರೆಲ್ಲ ಹಾಕಿದ್ಮೇಲೆ ನಾವು ಏನು ಮಟ್ಕಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದೀವೋ ಅದನ್ನು ನಾವು ಅದರಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ.
ಸೊ ಈ ರೀತಿ ಮೇಲ್ಗಡೆ ಎಣ್ಣೆ ಬರೋ ಥರ ಕುದಿಸ್ಕೋಬೇಕಾಗುತ್ತೆ. ಅದು ತಾನು ಮೇಲೆ ಎಣ್ಣೆ ತಾನಾಗೇ ಬರುತ್ತೆ. ಸೊ ಅಲ್ಲಿವರೆಗೂ ಕುದಿಸ್ಕೋಬೇಕು. ಸೊ ಇವಾಗ ಮೇಲ್ಗಡೆ ನಾವು ಏನು ಮಿಸಳ್ ಮಸಾಲ ಇರುತ್ತೆ ಅಲ್ವಾ, ಅದನ್ನು ನಾವು ಇದರಲ್ಲಿ ಮೇಲ್ಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಿಸಳ್ ರೆಡಿ ಆಗುತ್ತೆ. ಸೊ ಇವಾಗ ಮೇಲ್ಗಡೆ ಲಾಸ್ಟ್ ಸ್ಟೇಜಲ್ಲಿ ಮಿಸಳ್ ಮಸಾಲನ ಹಾಕ್ಕೊಂಡಿರೋದು ನೋಡ್ಬೋದು. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ತಿನ್ನೋವಾಗಲೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಹಾರಾಷ್ಟ್ರ ಸೈಡಲ್ಲಿ ಕೆಲವೊಂದು ಕಡೆ ಬೆಳಗಿನ ಜಾವ ಟಿಫನ್ಗೆ ಇದನ್ನೇ ಮಾಡ್ಕೊತಾರೆ. ಇದು ಆಗಿರ್ಬೋದು, ಮಿಸಳ್ ಪಾವ್ ಆಗಿರ್ಬೋದು, ವಡಾಪಾವ್ ಆಗಿರ್ಬೋದು, ಪಾವ್ ಬಜ್ಜಿ ಆಗಿರ್ಬೋದು, ಅವ್ರದ್ದು ಬೆಳಗಿನ ಜಾವ ತಿಂಡಿನೇ ಅದಾಗಿರುತ್ತೆ. ಸೊ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಕಡಿಮೆ ಇದ್ದರೆ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಲಾಸ್ಟಲ್ಲಿ ಮತ್ತೆ ಇನ್ನೊಂದು ಸಲ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಇನ್ನೊಂದು ಸಲ ಒಗ್ಗರಣೆ ಕೊಟ್ಟರೆ ಅದು ಒಂಥರ ಘಮನೇ ಬೇರೆ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ನಾನಿಲ್ಲಿ ಸಪ್ರೇಟಾಗಿ ಒಂದು ಒಗ್ಗರಣೆ ಸೌಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಮತ್ತೆ ಮಿಸಳ್ ಮಸಾಲ ಏನಿದೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಈ ಎಣ್ಣೆನಲ್ಲೇ ಮಿಕ್ಸ್ ಮಾಡಿ ಒಗ್ಗರಣೆ ಏನು ಮಿಸಳ್ ಮಸಾಲ ಇದೆ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಘಮ ಕೊಡುತ್ತೆ ಚೆನ್ನಾಗಿ ಅಂತ. ಸೊ ಇದನ್ನು ಇವಾಗ ಡೈರೆಕ್ಟಾಗಿ ನಾನು ಮಸಾಲಕ್ಕೆ ಸೇರಿಸ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಇವಾಗ ಅಂತ. ಸೇಮ್ ನಾವು ಹೋಟ್ಲಲ್ಲಿ ಎಲ್ಲಿ ಸಿಗುತ್ತೋ ಇದು ಹೋಟ್ಲಲ್ಲಿ ಅಲ್ಲಿ ಟೇಸ್ಟ್ ಮಾಡಿದಾಗ ಏನು ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಇರುತ್ತೆ ಮನೇಲೂ ಕೂಡ ಮಾಡ್ಕೊಂಡು ತಿಂದಾಗ. ಬಟ್ ಹೆಲ್ದಿಯಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ, ಆರಾಮಾಗಿ ಮನೆ ಜನ ಎಲ್ಲ ಆರಾಮಾಗಿ ಕುತ್ಕೊಂಡು ತಿನ್ಬಹುದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನಮಗಂತೂ ತುಂಬಾ ಇಷ್ಟ ಆಯಿತು, ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡ್ಬೋದು ಮೇಲ್ಗಡೆ ಎಣ್ಣೆ ಎಲ್ಲ ಹೇಗೆ ಬಂದಿದೆ. ಸೊ ಮಹಾರಾಷ್ಟ್ರದಲ್ಲಿ ಜನಕ್ಕೆ ಮೇಲ್ಗಡೆ ಈ ರೀತಿ ಎಣ್ಣೆ ತೇಲ್ತಾ ಇರಬೇಕು, ಆವಾಗಲೇ ಅದು ಅವ್ರು ಮಾಡಿರೋ ಅಂಥ ಡಿಶ್ ಟೇಸ್ಟಿಯಾಗಿ ಆಗಿದೆ ಅಂತ ಅರ್ಥ. ನೋಡ್ಬೋದು ಇವಾಗ ಸರ್ವಿಂಗ್ ಮಾಡ್ತಾ ಇದ್ವಿ. ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಆ್ಯಂಡ್ ಮಿಸಳ್ಗೆ ನಾವು ಈ ರೀತಿ ಮಿಕ್ಸ್ಚರ್ ಹಾಕ್ಕೊಂಡು ಪಾವ್ ಜೊತೆ ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹೇಗೆ ತಿನ್ನೋದು ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಕೆಲವ್ರಿಗೆ ಇದು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಗೊತ್ತಿರಲ್ಲ. ಸೊ ಇದನ್ನು ಹೇಗೆ ತಿನ್ನೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡಿ, ಪದೇ ಕೇಳ್ತಾ ಇರ್ತಾರೆ. ಸೊ ಹೊರಗಡೆ ಬೇಡದೇ ಇರೋಂಥ ಜಂಕ್ಸ್ನ ತಿನ್ನೋದ್ರ ಬದಲು ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ನಾವು ಮಾಡಿಕೊಂಡು ಆರಾಮಾಗಿ ಹೈಜಿನಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಹೇಗೆ ತಿನ್ನೋದು ಇದನ್ನು ಅಂತ ತೋರಿಸ್ಕೊಡ್ತೀನಿ. ಸೊ ಒಂದು ಬಟ್ಲಲ್ಲಿ ನಾವು ಏನು ಮಿಸಳ್ ಮಸಾಲ ಮಾಡಿಟ್ಕೊಂಡಿದ್ದೀವೋ ಗ್ರೇವಿನ ಅದನ್ನು ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆ ಮಿಕ್ಸ್ಚರ್ ಈ ರೀತಿ ಹಾಕ್ಕೊಂಡು ಪಾವ್ ಜೊತೆಗೆ ಹಚ್ಕೊಂಡು ತಿಂತಾ ಇದ್ದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ. ಸೊ ಇದೇ ರೀತಿ ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.